ಹಾಯ್ ಹಲೋ ವಿದ್ಯಾರ್ಥಿಗಳೇ. ಎಲ್ಲರಿಗೂ ಕೂಡ ಗಣಿ ಎಜು ಎಕ್ಸ್ಪರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಈ ವಿಡಿಯೋದಲ್ಲಿ ಏನು ಹೇಳ್ಕೊಡ್ತಿದ್ದೇನೆ ಅಂತಂದರೆ ನಾನು ಸಾಕಷ್ಟು ನೋಡ್ತಾ ಇದ್ದೀನಿ. ಆಫ್ಟರ್ ಕಂಪ್ಲೀಷನ್ ಆಫ್ ಯುವರ್ ಫೈನಲ್ ಇಯರ್ ಏನೇ ಮಾಡ್ತಾರೆ ನೀವು, ಫಾರ್ ಎಕ್ಸಾಂಪಲ್ BSc ನರ್ಸಿಂಗ್ ಕಂಪ್ಲೀಟ್ 4th ಇಯರ್ ಆಗಿರ್ಬೋದು, ಓಕೆ, ಅಥವಾ GNM ಮುಗಿಸಿಬಿಟ್ಟು 3rd ಇಯರ್ ಕಂಪ್ಲೀಟ್ ಆಗಿದ್ದು ಅವರಾಗಿರ್ಬೋದು, ಅಥವಾ ಪೋಸ್ಟ್ ಬೇಸಿಕ್ BS ನರ್ಸಿಂಗ್ ಅಥವಾ MS ನರ್ಸಿಂಗ್ ಏನಾಗಿರ್ತದೆ ಅಂತಂದರೆ ನಿಮಗೆ ಕಂಪ್ಲೀಟ್ ಆಗಿರ್ತದೆ. ಎಸ್ಪೆಷಲಿ ಈಗಾಗಲೇ ಪೋಸ್ಟ್ ಬೇಸಿಕ್ ನರ್ಸಿಂಗ್ದವ್ರಿಗೆ ಗೊತ್ತಿರ್ತದೆ ಆ್ಯಂಡ್ MS ನರ್ಸಿಂಗ್ದವ್ರು ಕೂಡ ಗೊತ್ತಿರ್ತದೆ ಯಾವ ರೀತಿ ಅಪ್ಲೈ ಮಾಡೋದಂತಂದು. ಬಟ್ ಫೋನಲ್ಲಿ ಆನ್ಲೈನಲ್ಲಿ ಅಪ್ಲೈ ಮಾಡಲಿಕ್ಕೆ ಹೋದಾಗ ನಿಮಗೆ ಕೆಲವೊಂದಿಷ್ಟು ಗೊತ್ತಾಗಲ್ಲ, ಯಾಕಂದರೆ ರೀಸೆಂಟಾಗಿ 1 ಇಯರ್ ಆಗಿದೆ. ಸೊ ಕಂಪ್ಲೀಟಾಗಿ ಈ ಆ್ಯಪು ನನಗೆ ಇನ್ನೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಎರರ್ಸ್ಗಳು ತೊಂದರೆಗಳು ಆಗ್ತದವೆ. ಹಾಗಂತ ಆಫ್ಲೈನ್ ಹೋಗ್ಬೇಕಂತಲೂ ಕೂಡ ಹೇಳಲ್ಲ, ಆನ್ಲೈನೇ ಮಾಡಿ. ಓಕೆ, ಬಟ್ ಈಸಿ ಇದೆ, ಪ್ರೊಸೆಸ್ ಮಾತ್ರ ತುಂಬಾ ಈಸಿ ಇದೆ. KNC ನೀವೆಲ್ಲನೂ ಕೂಡ ಬೆಂಗಳೂರಿಗೆ ಹೋಗ್ಬೇಕಂತ ಅವಶ್ಯಕತೆ ಇಲ್ಲ. ಬಟ್ ಯಾರಾದರೂ ಔಟ್ ಆಫ್ ಸ್ಟೇಟ್ ಅವ್ರು ಇತ್ತಂತಂದರೆ ನೀವು ಆಫ್ಲೈನ್ ಹೋಗಿ ನಾನು ನಿಮಗೆ ಬೇಕಾದ್ರೆ ಗೈಡ್ ಬೇಕಾದ್ರೆ ಅವ್ರಿಗೂ ಕೂಡ ಹೇಳ್ತೀನಿ. ಓಕೆ ಸರಿ, ಇವಾಗ ಒಂದೊಂದಾಗಿ ಹೇಳ್ತೀನಿ. ಮೊದಲು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸ್ಟೂಡೆಂಟಿಗೆ ಈಗ ಯಾರೆಲ್ಲ ಕಲಿತಿದ್ರೋ, ಈ ಸದ್ಯಕ್ಕೆ ಇಲ್ಲೆಲ್ಲನೂ ಕೂಡ ಯಾರೆಲ್ಲ ಮುಗಿಸ್ಕೊಂಡ್ಬಂದಿದ್ರೋ, ಸದ್ಯಕ್ಕೆ BS ನರ್ಸಿಂಗ್ ಅಥವಾ GNM ಮುಗಿಸ್ಕೊಂಡಿದ್ರು, ಸದ್ಯಕ್ಕೆ KNC ಅಪ್ಲೈ ಮಾಡಿದ್ರು ಅಂತಂದರೆ ಡೈರೆಕ್ಟಾಗಿ KSNC ಆ್ಯಪ್ ಒಳಗೆ ಬರೋಂಗಿರಲ್ಲ. ಓಕೆ, ನಾನು ಇಲ್ಲಿ ತೋರಿಸ್ತೀನಿ ಯಾವ ರೀತಿ ಮಾಡೋದಂತಲೂ ಕೂಡ. ಫಸ್ಟ್ ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮಗೆ ಇಲ್ಲಿ ಸಿಗ್ತದೆ. ಓಕೆ, ಆ್ಯಪ್ ಯಾವುದಂತಂದರೆ ಡಿಜಿ ಲಾಕರ್ ಅಂತಂದು ಹೋಗ್ಬಿಟ್ಟು ಏನು ಮಾಡಬೇಕಂತಂದರೆ ಡಿಜಿ ಲಾಕರ್ ಇಲ್ಲಿ ಏನು ಕಾಣಿಸ್ತಿದೆ ನೋಡಿ, ಡಿಜಿ ಲಾಕರ್ ಆ್ಯಪ್ ಬಂದುಬಿಟ್ಟು ಪ್ಲೇಸ್ಟೋರಲ್ಲಿ ಸಿಗ್ತದೆ. ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಡಿಜಿ ಲಾಕರ್ ಅಂತ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಮೊದಲು ಅಪ್ಲೈ ಮಾಡಲಿಕ್ಕಂತ ಮುಂಚೆಗೆ ಏನೇನು ಇರಬೇಕಂತ ಹೇಳ್ತೀವಿ ನೋಡಿ. SSLC ಮಾರ್ಕ್ಸ್ ಕಾರ್ಡ್ ಇರಬೇಕಾಗ್ತದೆ ಆ್ಯಂಡ್ PUC ಮಾರ್ಕ್ಸ್ ಕಾರ್ಡ್ ಇರಬೇಕಾಗ್ತದೆ. ಅಂದರೆ ಇದ್ರ ಡಿಜಿ ಲಾಕರ್ ಆ್ಯಪ್ ಒಳಗೆ ಇರ್ತವೆ, ನೀವು ಡೌನ್ ಮಾಡಬೇಕು. ಕನ್ಫ್ಯೂಸ್ ಆಗ್ತಾರ, ಇವೆಲ್ಲ ಮಾರ್ಕ್ಸ್ ಕಾರ್ಡ್ ಇಲ್ಲ ಮಾತ್ರ ಅಂತ ಅನ್ಬೇಡಿ. ಇಲ್ಲಿ ಡಿಜಿ ಲಾಕರ್ಸ್ ಅಂದರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಎಲ್ಲನೂ ಕೂಡ ಲಾಕ್ಡ್ ಆಗಿರ್ತವೆ. ಅದನ್ನು ಏನು ಮಾಡಬೇಕು, ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗ್ತದೆ. ಡಿಜಿಟಲ್ ಆಗಿ ಡೌನ್ಲೋಡ್ ಮಾಡಿ ಲಾಕ್ ಆಗಿ ಈ ಒಳಗೆ ಆ್ಯಪ್ ಇಟ್ಕೋಬೇಕು, ಗೌರ್ಮೆಂಟ್ದು ಆಯಿತಾ ಇದು. ಓಕೆ, SSLC PUC ಮತ್ತು ಪಾನ್ ಕಾರ್ಡ್ ಕೂಡ ಬೇಕಾಗ್ತದೆ. ಆ್ಯಂಡ್ ಪಾನ್ ಕಾರ್ಡ್ ಅದು ನಂಬರ್ ಇದ್ದರೆ ನೀವು ಡೌನ್ ಮಾಡ್ತೀರ. ಪಾನ್ ಕಾರ್ಡ್ ಇದರ ಜೊತೆಗೆ ಇನ್ನೂ ಒಂದು ಬೇಕಾಗ್ತದೆ, ಅದೇ ನಿಮ್ಮದು ಆಧಾರ್ ಕಾರ್ಡ್. ಓಕೆ, ಆಧಾರ್ ಕಾರ್ಡ್ ಕೂಡ ಎಲ್ಲರೂ ಕೂಡ ಕಾಮನ್ ಇದ್ದೇ ಇರ್ತದೆ. ಇವು 4 ನಿಮ್ಮ ಮಾತ್ರ ಈ ಸದ್ಯಕ್ಕೆ ಇತ್ತಂದರೆ ಅಪ್ಲೈ ಮಾಡ್ಬೋದು. ಆ್ಯಂಡ್ KSNC ಆ್ಯಪ್ ಅಪ್ಲೈ ಮಾಡುವಾಗ ನಿಮ್ಮದು ಕೆಲವೊಂದಿಷ್ಟು ಇಂಗ್ರೀಡಿಯೆಂಟ್ಸ್ ಅಂತ ಕರಿತೀವಿ, ಅವೆಲ್ಲನೂ ಕೂಡ ಗೊತ್ತಿರಬೇಕು, ಅಷ್ಟೇ ಗೊತ್ತಿದ್ರೆ ಸಾಕು. ಓಕೆ, ಫಾರ್ ಎಕ್ಸಾಂಪಲ್ ಈ ಒಳಗೆ ಆ್ಯಪ್ ಒಳಗೆ ನಾನು ಅಪ್ಲೈ ಮಾಡಲಿಕ್ಕಂತ ಹೋಗಿ ಮುಂಚೆಗೆ ನಾನು ಹೇಳಿದೆ ಡಿಜಿ ಲಾಕ್ ಒಳಗೆ ಒಂದು ಲಾಕ್ ಆಗಿರ್ತವೆ, ಎಲ್ಲನೂ ಕೂಡ ಡೌನ್ಲೋಡ್ ಮಾಡಬೇಕು. ಎಲ್ಲಿ ಈ ಆ್ಯಪ್ ಒಳಗೆ ನೀವು ಮೊದಲು ರಿಜಿಸ್ಟ್ರೇಷನ್ ಆಗೋಕ್ಕಿಂತ ಮುಂಚೆಗೆ ಯಾವ ರೀತಿ ಆಗಬೇಕು ಅದನ್ನು ಹೇಳ್ತೀನಿ ನೋಡಿ. ಈ ಮೆನು ಮೊದಲಕ್ಕೆ ಬಂದಿರ್ತಾರೆ, ಡೈರೆಕ್ಟಾಗಿ ನಿಮ್ಗೆ ಏನಂತಂದು ಇರಲ್ಲ. ಓಕೆ, ನಮ್ಮದು ನೋಡಿ ವೆರಿಫೈ ಆಗಿಬಿಟ್ಟಿದೆ. ಓಕೆ, ಎಲ್ಲನೂ ಕೂಡ ಡೀಟೇಲ್ಸಾಗಿ ಹಾಕೊಂಡ್ಬಿಟ್ಟಿದ್ದೀನಿ, ಬಂದಿದೆ. ಬಟ್ ನಿಮ್ಮದು ಈ ರೀತಿ ಇರಲ್ಲ. ಫಸ್ಟಿಗೆ ನಿಮಗೆ 6 ಪಿನ್ ಕೇಳ್ತದ. ಓಕೆ, ಅಕೌಂಟ್ನ ಕ್ರಿಯೇಟ್ ಮಾಡುವಾಗ ಆಧಾರ್ ಕಾರ್ಡ್ ನಂಬರ್ಲೇ ಏನಾಗ್ತೀರ ಅಂತಂದ್ರೆ ನೀವು ಲಾಗಿನ್ ಆಗಬೇಕು. 6 ಪಿನ್ ನೀವು ಮುಂಚೆ ಏನಾದರೂ ಮಾಡಿದರೆ ಅದನ್ನೇ ನಂಬರ್ ಹಾಕ್ರಿ. ಇನ್ನು ಈಗ ಇಟ್ಟಿದ್ರಿ ಮತ್ತು ಗೊತ್ತಿಲ್ಲ ಅಂತಂದರೆ ಕೆಳಗಡೆ ಫಾರ್ಗೆಟ್ ಅಂತ ಇದೆ, ಫಾರ್ಗೆಟ್ ಹೊಡೆದು ಡೇಟ್ ಆಫ್ ಬರ್ತ್ ಆಗಿಬಿಟ್ಟು ಲಾಗಿನ್ ಆಗಿರಿ. ಒಟ್ಟಿನಲ್ಲಿ ಏನು ಮಾಡಿರಿ, ಈ ಡಿಜಿ ಲಾಕರ್ನ ಆ್ಯಪ್ನ ಓಪನ್ ಮಾಡ್ಕೊರಿ. ಓಕೆ, ಈ ಡಿಜಿ ಲಾಕರ್ ಆ್ಯಪ್ ಓಪನ್ ಆಯಿತಾ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಇಲ್ಲಿ ಡಾಕ್ಯುಮೆಂಟ್ಸ್ ಯು ಮೈಟ್ ನೀಡ್ ಅಂತ ಬಂದಿದೆ ನೋಡಿ. ಇಲ್ಲಿ ಎಕ್ಸ್ಪ್ಲೋರ್ ಮೋರ್ ಅಂತ ಕೊಟ್ಟಾಗ ನಿಮ್ದು ಏನಂತಂದು ಎಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ತೋರಿಸ್ತಾ ಇರ್ತದೆ. ಅಥವಾ ಎಕ್ಸ್ಪ್ಲೋರ್ ಬೇಡಲಿಕ್ಕಂದ್ರೂ ಕೂಡ ಜಸ್ಟ್ ಈ ಥರ ಸ್ಕ್ರಾಲ್ ಮಾಡಿ ಇಲ್ಲಿ ಕಾಣಿಸ್ತೀವಿ ನೋಡಿ, ಡಾಕ್ಯುಮೆಂಟ್ಸ್ ಈ ರೀತಿ ನಾನು ಏನು ಮಾಡ್ತಾಯಿದ್ದೀನಿ ಹೇಳಿ ಹಿಂಗಿತ್ತು ಸರಿಸ್ತಾ ಇದ್ದೀನಿ ಆಯಿತಾ. ಹಿಂಗೆ ಸರಿಸಿದರೆ ಉಳಿದ ರಿಮೈನಿಂಗ್ ಥಿಂಗ್ಸ್ ಇಷ್ಟೇ ಇದ್ದಾವೆ. ಬಟ್ ನನಗೆ ಸದ್ಯಕ್ಕೆ KSNC ಆ್ಯಪ್ಗಳಿಗೆ ಏನೆಲ್ಲ ಬೇಕು 4 ಡಾಕ್ಯುಮೆಂಟ್ಸ್ ಅಂತ ಹೇಳಿದೆ. ಸೊ ಎಲ್ಲನೂ ಕೂಡ ಡೌನ್ಲೋಡ್ ಮಾಡಿದ್ದೀನಿ ನಾನು. ಇಲ್ಲಿರ್ತವೆ ಡಾಕ್ಯುಮೆಂಟ್ಸ್ ಅವು ನೀವು ಜಸ್ಟ್ ಡೌನ್ ಮಾಡಬೇಕು ನೋಡಿ. ನಾನು ಮಾಡ್ಕೊಂಡಿದ್ದೀನಿ ಆಧಾರ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡ್ ಆ್ಯಂಡ್ ಪಾನ್ ವೆರಿಫಿಕೇಷನ್ ರೆಕಾರ್ಡ್ ಆ್ಯಂಡ್ ಕ್ಲಾಸ್ 12 ಮಾರ್ಕ್ಸ್ ಶೀಟ್. ಸೊ ಇವೆಲ್ಲನೂ ಕೂಡ ಮಾಡಬೇಕು. ಮೊದಲು ಆಧಾರ್ ಕಾರ್ಡ್ ಯಾವ ರೀತಿ ಅಂತಾರೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಧಾರ್ ಕಾರ್ಡ್ ಏನಾಗ್ತದೆ ಅಂತಂದರೆ ನಿಮ್ಮದು ಜಸ್ಟ್ ಆಧಾರ್ ಕಾರ್ಡ್ ನಂಬರ್ ಹಾಕ್ಕೊಂತೀರ. ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ಅದಕ್ಕೆ OTP ಬರ್ತದೆ. OTP ಹಾಕೊಂಡ್ಬಿಟ್ರೆ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗಿಬಿಡ್ತದೆ. ಸೇಮ್ ಪಾನ್ ಕಾರ್ಡ್ಗೂ ಕೂಡ ಏನು ಮಾಡ್ತಾರೆ, ಪಾನ್ ಕಾರ್ಡ್ ನಂಬರ್ ಹಾಕೋಬೇಕು, ಆ ಡೇಟ್ ಆಫ್ ಬರ್ತ್ ಕೇಳ್ತದೆ ಅಷ್ಟೇ, ಮತ್ತು ಅದನ್ನು ಕೂಡ ಏನು ಕೇಳೋದಂಗಿಲ್ಲ. ಬಟ್ SSLC ಆ್ಯಂಡ್ PUC ಮಾರ್ಕ್ಸ್ ಕಾರ್ಡ್ ಡೌನ್ ಮಾಡುವಾಗ ನೀವು ಬೋರ್ಡ್ ನೆನ್ಪಿಟ್ಕೋರಿ, ಯಾವುದು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್, ಇದು ಕೂಡ ಸೇಮ್ ಇದೆ. ಮತ್ತು ಎರಡೂ ಕೂಡ ಕನ್ಫ್ಯೂಷನ್ ಆಗಲಿಕ್ಕೆ ಹೋಗ್ಬೇಡ್ರಿ. ಫಾರ್ ಎಕ್ಸಾಂಪಲ್ PUC ಏನು ಮಾಡ್ತಾರೆ ಅಂತಂದರೆ ಎಷ್ಟು ಹುಡುಗರು ಇದನ್ನು ಡೌನ್ ಮಾಡ್ಕೊಳಕ್ಕೆ ಹೋದಾಗ ನಿಮ್ಮದು ಎಕ್ಸಾಮಿನೇಷನ್ ಬೇರೆ ಇದೆ ಅಂದರೆ ಫ್ರೀ ಯೂನಿವರ್ಸಿಟಿ ಬೇರೆ ಇದೆ ನಮ್ಮದು ಅಂತ ಅನ್ಕೊಂಡು ಏನು ಮಾಡ್ತಾರೆ, ಬೇರೆ ಕ್ಲಿಕ್ ಮಾಡ್ಕೊಳಕ್ಕೆ ಹೋಗ್ತಾರೆ. ಆ ರೀತಿ ಮಾಡ್ಕೋಬೇಡ್ರಿ. SSLC PUC ಎರಡು ಕೂಡ ಬೋರ್ಡ್ ಒಂದೇ ಇದೆ. ಸರ್ಚ್ ಮಾಡುವಾಗ ಡೌನ್ಲೋಡ್ ಮಾಡ್ಕೊಳ್ಳುವಾಗ SSLC ರಿಜಿಸ್ಟರ್ ನಂಬರ್ ಹಾಕಿ ಕೆಳಗಡೆ ಬೋರ್ಡ್ ನೇಮು ಇದನ್ನೇ ಹಾಕಬೇಕಾಗ್ತದೆ. ಓಕೆ, ಪಾಸಿಂಗ್ ಇಯರ್ ಒಂದು ಹಾಕಿಬಿಟ್ರೆ SSLC ಡೌನ್ಲೋಡ್ ಆಗಿಬಿಡ್ತದೆ. PUC ಕೂಡ ಸೇಮ್ ಪಾಸಿಂಗ್ ಇಯರ್ ಜೊತೆಗೆ ಮಂತ್ ಕೂಡ ಹಾಕೊಂಡ್ಬಿಟ್ರೆ ಇದು ಕೂಡ ಡೌನ್ಲೋಡ್ ಆಗಿಬಿಡ್ತದೆ. ಇಷ್ಟು ಡೌನ್ಲೋಡ್ ಮಾಡ್ಕೋಬೇಕು. ಡಿಜಿ ಲಾಕರ್ದು ಇಷ್ಟೇ ಕೆಲಸ, ಮತ್ತೇನೂ ಇಲ್ಲ. ಓಕೆ, ಆ್ಯಂಡ್ ಇದ್ರ ಜೊತೆಗೆ ಒನ್ ಟೈಮ್ ನಿಮ್ಗೆ ರಿಮೈಂಡ್ ಮಾಡ್ತೀನಿ. ಈ ಆ್ಯಪ್ ಒಳಗಿದ್ದಾಗ ಇಲ್ಲಿ ಆಧಾರ್ ಕಾರ್ಡ್ ಮುಂದೆ 3 ಡಾಟ್ಸ್ ಇರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ರೀಫ್ರೆಶ್ ಅಂತ ಇರ್ತದೆ. ರೀಫ್ರೆಶ್ ಅಂತ ಒಂದು ಟೈಮ್ ಕ್ಲಿಕ್ ಮಾಡಿಕೊಂಡ್ರೆ ಆ ಅಗ್ರಿ ಅಂತ ಬರ್ತದೆ. ಆ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಒಂದು OTP ಬರ್ತದೆ. ಓಕೆ, OTP ಹಾಕೋರಿ. ಆ್ಯಂಡ್ ಅದೇ ರೀತಿ ಸೇಮ್ SSLC ಮಾರ್ಕ್ಸ್ ಕಾರ್ಡ್ ಕಾಣ್ತಿದೆ ನೋಡಿ, ಅದ್ರ ಮೇಲೆ ಕೂಡ 3 ಡಾಟ್ ಕ್ಲಿಕ್ ಮಾಡಿಕೊಂಡು ರೀಫ್ರೆಶ್ ಅಂತ ಒಂದು ಟೈಮ್ ಕೊಡ್ಕೋರಿ.
ಯಾಕೆ ಇದು ಇಂಪಾರ್ಟೆಂಟ್ ಅಂತಂದರೆ ನಿಮಗೆ ಮುಂದೆ KSNC ಆ್ಯಪ್ ಒಳಗಡೆ ಬಂದಾಗ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋಕೆ ಒನ್ ಟೈಮ್ ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ಇಷ್ಟು ಮಾಡ್ಕೊಂಡು ಏನು ಮಾಡ್ತಾರೆ, ಈ ಒಂದು ಆ್ಯಪ್ ಒಳಗೆ ಬರಬೇಕು. ಯಾವುದು? ಕರ್ನಾಟಕ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ ಅಂತಂದರೆ KSNC ಆ್ಯಪ್. ನಿಮ್ಮದು ರಿಜಿಸ್ಟ್ರೇಷನ್ ಸದ್ಯಕ್ಕೆ ನರ್ಸಿಂಗ್ದು ಇದರಲ್ಲೇ ಆಗ್ತದೆ. ಸೊ ಹಂಗಾಗಿ ಇದ್ರ ಬಂದಾಗೆ ನಿಮಗೆ ಟೋಟಲಾಗಿ 7 ಸ್ಟೆಪ್ಸ್ಗಳು ಕಾಣ್ತವೆ ನೋಡಿ. ಪ್ರತಿಯೊಂದು ಸ್ಟೆಪ್ ಕೂಡ ನೀಟಾಗಿ ಮಾಡಬೇಕು, ಏನು ಕೂಡ ಅವಸರ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಫಸ್ಟ್ ಸ್ಟೆಪ್ ಏನಿರ್ತದ? ಆಧಾರ್ KYC ವೆರಿಫಿಕೇಷನ್. ಜಸ್ಟ್ ಏನಪ್ಪ ಅಂದ್ರೆ ಅಕೌಂಟ್ ವೆರಿಫಿಕೇಷನ್ ಮಾಡಲಿಕ್ಕೆ ಮಾಡ್ತಾರೆ ಅಂತಂದರೆ KSNC ಆ್ಯಪ್ ಪ್ರೋಗ್ರಾಮ್ ಮಾಡ್ತಾರೆ. ಪ್ರೊಸೀಡ್ ಟು KYC ಕೊಟ್ಬಿಟ್ಟು ಸೇಮ್ ಮತ್ತೆ ಆಧಾರ್ ಕಾರ್ಡ್ ಹಾಕಿದ್ರೆ ಮತ್ತೆ OTP ಬರ್ತದೆ, ಆಯ್ತು, ಮುಗೀತು. ಒಂದು ಸ್ಟೆಪ್ ಇಷ್ಟೇ. ಮತ್ತು ಎರಡನೇ ಸ್ಟೆಪ್ ಅಂತ ಏನು ಕೇಳ್ಬೋದು, ಎರಡನೇ ಸ್ಟೆಪ್ಪು ಕೂಡ ಅದೇ ಇದೆ. ಎರಡನೇ ಸ್ಟೆಪ್ ಕೂಡ ಏನಿದೆ ನೋಡಿ, ಅದೇ ಡಿಜಿಲಾಕರ್ KYC ವೆರಿಫಿಕೇಷನ್ ಅಂತ ಕಾಣಿಸ್ತದೆ. ಎರಡನೇದು ಕೂಡ KYC ವೆರಿಫಿಕೇಷನ್ ಕೂಡ ಇದೆ, ಅದನ್ನು ಕೂಡ. ಓಕೆ, ಫಸ್ಟ್ನೇದು ಆಧಾರ್ದು, ಇಲ್ಲಿ ಡಿಜಿಲಾಕರ್ ಕೂಡ ಆಧಾರ್ ಕಾರ್ಡ್ ಇರ್ತದೆ ಸೇಮು. ಸೊ ಹಂಗಾಗಿ ಪ್ರೊಸೀಡ್ ಟು KYC. ಅದು ಈಗಾಗಲೇ ಮಾಡ್ಕೊಂಡಿದ್ದು ಅದಕ್ಕೆ ಏನೇನೆಲ್ಲ ಅಲೋ ಕೊಡಬೇಕು, ಅಲೋ ಕೇಳ್ತದೆ ನಿಮಗೆ ಮುಂದೆ ಇಲ್ಲಿ ಬಂದಾಗ. ಏನೆಲ್ಲ ಅಲೋ ಕೊಡಿ ಅಂತಂತಂದರೆ ನಾನು ಆವಾಗಲೇ ಹೇಳಿದೆ ನಿಮ್ಗೆ ಯಾವುದೆಲ್ಲ SSLC ಮಾರ್ಕ್ಸ್ ಕಾರ್ಡ್ ಒಂದು ಅಲೋ ಕೊಡಿ, PUC ಮಾರ್ಕ್ಸ್ ಕಾರ್ಡ್ ಒಂದು ಅಲೋ ಕೊಡಿ, ಆ್ಯಂಡ್ ಪಾನ್ ಕೂಡ ಅಲೋ ಕೊಡಿ, ಆ್ಯಂಡ್ ಅದ್ರ ಜೊತೆಗೆ ಆಧಾರ್ ಕೂಡ ಅಲೋ ಕೊಡಿ. ಓಕೆ, ನಿಮ್ಮ ಹತ್ರ ಹೆಂಗಿದ್ರು PDC ಸರ್ಟಿಫಿಕೇಟ್ ಇರಲೇಬೇಕು, ಹಂಗಾಗಿ ಡಿಗ್ರಿ ಸರ್ಟಿಫಿಕೇಟ್ ಕೂಡ ಅಲೋ ಕೊಡ್ಬೋದು, ಕೊಡಿ. ಓಕೆ, 2 ಸ್ಟೆಪ್ ಆಗುತ್ತೆ. ಮೂರನೇ ಸ್ಟೆಪ್ ಇಲ್ಲಿ ಕಾಣಿಸ್ತಿದೆ ನೋಡಿ, ಪರ್ಸ್ನಲ್ ಇನ್ಫಾರ್ಮೇಷನ್. ಓಕೆ, ಪರ್ಸ್ನಲ್ ಇನ್ಫಾರ್ಮೇಷನ್ ಕ್ಲಿಕ್ ಮಾಡಿಕೊಂಡ್ರೆ ನಮ್ಮದು ಬರ್ತದೆ. ನಿಮ್ಮದು ರೀಸೆಂಟಾಗಿ ಅಂತಂದರೆ 3 ವರ್ಷದ ಒಳಗಡೆ ಇರಬೇಕು. ಫಾರ್ ಎಕ್ಸಾಂಪಲ್ 2026 ಇದ್ರೆ ಅಂತಂದರೆ 2023 ಮೇಲ್ಗಡೆ ಅಪ್ಡೇಟ್ ಮಾಡಿರಬೇಕು. 2020, 21 ಈ ರೀತಿ ಅಂತಂದರೆ ಪ್ಲೀಸ್ ಫೋಟೋ ಅಪ್ಡೇಟ್ ಮಾಡಿಸ್ರಿ. ಆ್ಯಂಡ್ ಇನ್ನೂ ಒಂದು ಇಂಪಾರ್ಟೆಂಟ್ ಥಿಂಗ್ಸು, ಇಲ್ಲಿ ಬರಲಿಕ್ಕಂತ ಮುಂಚೆಕ್ಕೆ PDC ಆಗಲೇ ಅಪ್ಲೈ ಮಾಡಿರಬೇಕು. PDC ನಿಮ್ಮ ವೆಬ್ಸೈಟಲ್ಲಿ ಆಗಲೇ ಡೌನ್ಲೋಡ್ ಆಗಿರಬೇಕು. ಅದು ಸಿಗ್ನೇಚರ್ ವೆರಿಫೈಡ್ ನಾಟ್ ವೆರಿಫೈಡ್ ಅದು ಮ್ಯಾಟರ್ ಅಲ್ಲ, ಬಟ್ ಅದು ಡೌನ್ಲೋಡ್ ಆಗಿರಬೇಕು. ಆ್ಯಂಡ್ ಅದ್ರ ಜೊತೆಗೆ ಇನ್ನೂ ಒಂದು ಥಿಂಗ್ಸ್, SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ನೇಮ್ ಇರ್ತದೋ ಸೇಮ್ ಆ್ಯಸ್ ಯೂಶ್ವಲ್ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲೂ ಕೂಡ ನೇಮ್, ಡೇಟ್ ಆಫ್ ಬರ್ತ್, ಓಕೆ, ನೇಮ್, ಡೇಟ್ ಆಫ್ ಬರ್ತ್ ಸೇಮ್ ಇರಬೇಕು. ಓಕೆ, ಎಲ್ಲನೂ ಕೂಡ ಸೇಮ್ ಇದ್ದರೆ ಮಾತ್ರ ನಿಮಗೆ ತೊಗೊಳ್ತದ. ಫಾರ್ ಎಕ್ಸಾಂಪಲ್ ಇಲ್ಲಿ ಪರ್ಸ್ನಲ್ ಡೀಟೇಲ್ಸಾಗಿ ಏನು ಮಾಡ್ತಿದ್ದೀನಿ ಅಂತಂದರೆ ಸೇಮ್ ನೀವು ಅಪ್ಲೈ ಮಾಡ್ಲಿಕ್ಕೆ ಹೋಗಿರ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಡಾಟ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಬರ್ತದೆ ನಿಮ್ಮದು. ಓಕೆ, ಮಿಸ್ಟರ್ ಎಲ್ಲನೂ ಕೂಡ ಆಟೋಮೆಟಿಕ್ ನೋಡಿ, ನಿಮ್ದು ಎಲ್ಲನೂ ಕೂಡ ಕರೆಕ್ಟ್ ಇತ್ತಂದರೆ 2 ಆಟೋಮೆಟಿಕ್ ತೊಗೊಂಡ್ಬಿಡ್ತದೆ, ಯಾಕಂದ್ರೆ ರೆಡ್ ಬಂದುಬಿಡ್ತದೆ ಇದು. ಓಕೆ, ಇಲ್ಲಿ ಬ್ಲಡ್ ಗ್ರೂಪ್ ಹಾಕಬೇಕಾಗ್ತದೆ. ಬ್ಲಡ್ ಗ್ರೂಪ್ ಗೊತ್ತಿದ್ರೆ ಸಾಕು. ಇಲ್ಲಿ ಚೇಂಜ್ ನೇಮ್ ಏನು ಕೂಡ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ನಿಮ್ಮ ಪೇರೆಂಟ್ಸ್ ನೇಮ್ ಹಾಕೋರಿ, ಆ್ಯಂಡ್ ಡೇಟ್ ಆಫ್ ಬರ್ತ್ ಹಾಕೋರಿ, ಆ್ಯಂಡ್ ನಿಮ್ಮದು ಜಸ್ಟ್ ಬರ್ತ್ ಪ್ಲೇಸ್ ಕೇಳ್ತದೆ, ಜಸ್ಟ್ ನೀವು 3 ಹೆಸರು ಹಾಕೊಂಡ್ರೂ ಸಾಕು ನಡೀತದೆ. ಇದು ಆಟೋಮೆಟಿಕ್ ನ್ಯಾಷನಾಲಿಟಿ ಇಂಡಿಯನ್ ಇರ್ತಿರಲ್ಲ ಕೂಡ, ಆ್ಯಂಡ್ ಎಲಿಜಿಬಲ್ ಅಂತ ಬಂದಿರ್ತದೆ. ಜಸ್ಟ್ ಇಮೇಲ್ ID ಹಾಕೊಂಡು ಫೋನ್ ನಂಬರ್ ಹಾಕಿ ಸೇವ್ ಕೊಡಿರಿ, ಆಯಿತಾ? ಓಕೆ, ಬೇಕಾದ್ರೆ ಇನ್ನೊಂದು ಟೈಮ್ ನಮಗೆ ಕೊಟ್ಟು ತೋರಿಸ್ತೀನಿ ನಿಮಗೆ ಸೇವ್ ಅಂತ ಆಗಿದೆ. ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಮಾಡ್ಕೊಳಕ್ಕೆ ಹೋಗ್ಬಿಟ್ರಿ, ನಾನು ಅದನ್ನೇ ಈ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಸ್ಟೆಪ್ 4ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಸ್ಟೆಪ್ 4 ಮೇಲೆ ಕ್ಲಿಕ್ ಮಾಡ್ಕೊಂಡು ಕೂಡ ಇಲ್ಲಿ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತಿದ್ದೀನಿ, ಯಾಕಂದ್ರೆ ನಾಳೆ ಅಪ್ಲೈ ಎಲ್ಲನೂ ಕೂಡ ಸೇವ್ ಮಾಡಿದ್ದೀನಿ, ಆಯಿತಾ? ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಅಡ್ರೆಸ್ ಕೇಳ್ತದೆ. ಇಲ್ಲಿ ಅಡ್ರೆಸ್ ಹಾಕಿದ್ಮೇಲೆ ಕೆಲವೊಂದಿಷ್ಟು ನೀವೇ ತುಂಬಬೇಕಪ್ಪ ಅಂತಂದರೆ ರೂರಲ್ ಆರ್ ಅರ್ಬನ್, ರೂರಲ್ ಇದ್ದರೆ ರೂರಲ್, ಅರ್ಬನ್ ಇದ್ದರೆ ಅರ್ಬನ್. ಓಕೆ, ನೆಕ್ಸ್ಟು ರೆಸಿಡೆನ್ಷಿಯಲ್ ಸ್ಟೇಟ್, ನೀವು ಕನ್ನಡದವರು ಇದ್ದಂದ್ರೆ ಕನ್ನಡದವ್ರು ಹಾಕಿರಿ, ಅದರ್ ಸ್ಟೇಟ್ ಅದು ಅದರ್ ಸ್ಟೇಟ್ ಹಾಕೋಬೋದು. ನೆಕ್ಸ್ಟ್ ಡಿಸ್ಟಿಕ್ ಕೇಳ್ತದೆ, ಡಿಸ್ಟಿಕ್ ಹಾಕೋರಿ. ಆ್ಯಂಡ್ ನಿಮ್ಮ ಪೋಸ್ಟಲ್ ಕೋಡ್ ಕೊಟ್ಟಿರಬೇಕು. ಫಾರ್ ಎಕ್ಸಾಂಪಲ್ ನಿಮಗೆ 5832 ಈ ಥರ 6 ನಂಬರ್ ಇರ್ತದೆ ನೋಡಿ, ಅದನ್ನ ಹಾಕ್ಕೊಂಡು ಫೋನ್ ನಂಬರ್ ಕೊಡಿರಿ. ಇಲ್ಲಿ ಕೆಳಗಡೆ ಪೋಸ್ಟಲ್ ಅಡ್ರೆಸ್ ಆ್ಯಸ್ ಆಧಾರ್ ಅಂತ ಕಾಣಿಸ್ತಿದೆ, ಅದನ್ನ ಕ್ಲಿಕ್ ಮಾಡಿಕೊಂಡು ಸೇಮ್ ಆಟೋಮೆಟಿಕ್ ತೊಗೊಂಡ್ಬಿಡ್ತದೆ. ಸೇವ್ ಅಂತ ಕೊಡಿ. ಓಕೆ, ಸೇವ್ ಅಂತ ಕೊಡ್ತೀನಿ, ಇನ್ನೂ ಬೇಕಾದ್ರೆ ಸಕ್ಸಸ್ಫುಲ್ ಅಂತ ಬರ್ತಾ ಇದೆ. ಓಕೆ, ಸ್ಟೆಪ್ 5ದಲ್ಲಿ ನಾವು ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಮಾಡಬೇಡಿ ಅಂತ ಹೇಳ್ತಿದ್ದೆ ನೋಡಿ, ಅದೇ ಸ್ಟೆಪ್ 5ದಲ್ಲಿ ಏನು ಮಾಡಬಾರ್ದು. ಸ್ಟೆಪ್ 5ದಲ್ಲಿ ಕ್ಲಿಕ್ ಮಾಡ್ಕೊರಿ. ನೋಡಿ, ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ ಅದನ್ನೇ ಹೇಳ್ತಿದ್ದೀನಿ. ಇದನ್ನ ಭಾಳಷ್ಟು ಹುಡುಗರು ಇದೇ ಮಿಸ್ಟೇಕ್ ಮಾಡಿರ್ತಾರೆ. ಇಲ್ಲಿ ನೋಡಿ, ಎಷ್ಟೊಂದು ನಂದು ಏನಾಗಿದೆ ಅಂತಂದರೆ ಎಜುಕೇಷನ್ ಇನ್ಫಾರ್ಮೇಷನ್ ಇಷ್ಟಕ್ಕೊಂದು ಆ್ಯಡ್ ಆಗಿದೆ. ಓಕೆ, ಫಾರ್ ಎಕ್ಸಾಂಪಲ್ ಇಷ್ಟಕ್ಕೊಂದು ಎಷ್ಟು ಕಾಣಿಸ್ತಿದೆ, ಆ್ಯಕ್ಚುಲಿ ಏನಿರಬೇಕು ಒಂದೇ ಎಜುಕೇಷನ್ ಇನ್ಫಾರ್ಮೇಷನ್ ಇರಬೇಕು. ಇಲ್ಲಿ ಬಟ್ ಇಲ್ಲಿ ಇಷ್ಟಕ್ಕೊಂದು ಯಾಕಾಗಿದೆ ಅಂತಂದರೆ ನಾವು ಸ್ಟಾರ್ಟಿಂಗ್ ಬಂದಿರ್ತೀವಿ, ಇಲ್ಲಿ ಯಾವುದೇ ರೀತಿ ತೋರಿಸಿರಲ್ಲ, ಇಲ್ಲಿ ಪ್ಲಸ್ ಎಜುಕೇಷನ್ ಅಂತ ಇದೆ, ಕ್ಲಿಕ್ ಮಾಡ್ಕೊತೀವಿ. ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ಫಾರ್ ಎಕ್ಸಾಂಪಲ್ ಡಿಗ್ರಿ ಇಲ್ಲಿ ಮಾಡ್ತೀವಿ, ನಾನೇನೋ ನಮ್ಮ BSc ನರ್ಸಿಂಗ್ ಕ್ಲಿಕ್ ಮಾಡ್ಕೊತೀನಿ. ಸಬ್ಜೆಕ್ಟ್ ಏನಿದೆ ಅಂತಂದ್ರೆ ನಮ್ದು ಆ್ಯಕ್ಚುಲಿ ನಮ್ಮ ಸಬ್ಜೆಕ್ಟ್ ಬರಲ್ಲ, ಯಾಕಂದರೆ ನಮ್ಮದು MSc ಆಗಿಲ್ಲ. ಸೊ ಹಂಗಾಗಿ BSc ಆಗಿದೆ. ಸೊ ಹಂಗಾಗಿ ನಾನು ಸಬ್ಜೆಕ್ಟ್ ಬಿಡ್ತೀನಿ. ಇಲ್ಲಿ ಮಂತು ನಮ್ದು ಯಾವಾಗ ಪಾಸಿಂಗ್ ಆಗಿದೆ, ಯಾವಾಗ ಸ್ಟಾರ್ಟಿಂಗ್ ಆಗಿದೆ, ಅಂದರೆ ಸ್ಟಾರ್ಟಿಂಗ್ ಯಾವಾಗ ಆಗಿದೆ, ಯಾವಾಗ ಎಂಡ್ ಆಗಿದೆ ಅದನ್ನು ಕೂಡ ಹಾಕ್ಕೊತೀನಿ. ಆ್ಯಂಡ್ ಅದಾದ ತಕ್ಷಣ ಯೂನಿವರ್ಸಿಟಿ ಆ್ಯಂಡ್ ಕಾಲೇಜ್ ಅಂತ ಕೊಡ್ತೀನಿ. ಯೂನಿವರ್ಸಿಟಿ ಕೂಡ ರಾಜೀವ್ ಗಾಂಧಿ ಅಂತ ಸರ್ಚ್ ಮಾಡಿರಿ, ಬರ್ತದೆ. ಫಾರ್ ಎಕ್ಸಾಂಪಲ್ ನಿಮಗೆಲ್ಲ ಇವಾಗ ಸರ್ಚ್ ಮಾಡ್ತೀನಿ ಬೇಕಾದರೆ, ಅದಾದ್ಮೇಲೆ ಕೊಡ್ತೀನಿ ರಾಜೀವ್ ಗಾಂಧಿ ಅಂತ ಬರ್ತದೆ. ಆ್ಯಂಡ್ ಕಾಲೇಜು ಕೂಡ ಸರ್ಚ್ ಮಾಡ್ಬೋದು ನೀವು, ಕಾಲೇಜು ಕೂಡ ಎಲ್ಲನೂ ಕೂಡ ಬಂದಿರ್ತವೆ. ಸೊ ಕಾಲೇಜೆಲ್ಲ ಕೊಟ್ಟಾದಮೇಲೆ ಸೇವ್ ಅಂತ ಕೊಡ್ತೀರಿ. ಸೇವ್ ಆಗಿರಲ್ಲ ಅಂತ ನೀವು ಅಂದ್ಕೊಂಡಿರ್ತೀರ. ಸೊ ಹಂಗಾಗಿ ಇನ್ನೊಂದು ಟೈಮ್ ಕೊಡ್ತಾರೆ, ಇನ್ನೂ ಆಗಿಲ್ಲ ಅಂತ ಅನ್ಕೊಂತೀರ, ಒಂದು 3-4 ಸತಿ ಕೊಡ್ತೀರಾ, ಸೇವ್ ಆಗಿಲ್ಲ ಅಂತ ಏನೋ ಬರ್ತೀರಾ, ಸ್ವಲ್ಪ ಬಿಟ್ಟು ನೋಡ್ತೀರಾ, ಬಟ್ ಈ ಥರ ಬಂದುಬಿಡ್ತವೆ. ಸೊ ನಮ್ಮದು ಕೂಡ ಆಗಿರೋ ತಪ್ಪು ಇಷ್ಟಕ್ಕಿದೆ. ನೀವು ಇದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ, 1 ಟೈಮ್ ಅಷ್ಟೇ ಸೇವ್ ಕೊಡ್ರಿ, ಮತ್ತೆ ಇನ್ನೊಂದು ಟೈಮ್ ಬರ್ಲಿಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ನೀವು ಅಪ್ಲೈ ಮಾಡಿಕೊಂತ ಹೋದಾಗ ಈ ರೀತಿ ಪೇಜ್ ಕಾಣಬೇಕು. ಇನ್ನೊಂದು ಆರಿಜೆಂಟಲ್ ಬರ್ತದೆ. ಫಾರ್ ಎಕ್ಸಾಂಪಲ್ 1 2 3 4 and 5 ಅಂತ ಇಷ್ಟೇ ಬರ್ತಿರ್ತವೆ. ಓಕೆ, ಆ ರೀತಿ ಬಂದರೆ ಮಾಡಿರಿ, ಬೇಡನಲ್ಲ. ಬಟ್ ಎಜುಕೇಷನ್ಗೆ ಬಂದು ನಿಂತು ಬಿಟ್ಟಿರ್ತದೆ ಪದೇ.
ಅದು ಬಂತಂದರೆ ಮಾಡ್ಲಿಕ್ಕೆ ಹೋಗ್ಬಿಟ್ರೆ ನಿಮ್ಗೆ ತೊಂದರೆ ಆಗ್ತದೆ. ಈ ರೀತಿ ಕಾಣಬೇಕು. ಎಜುಕೇಷನ್ ಇನ್ಫಾರ್ಮೇಷನ್ ಓನ್ಲಿ ಒನ್ ಟೈಮ್ ಹಾಕಿ. ಇವಾಗ ಈ ರೀತಿ ಆಗಿದೆ, ಮತ್ತೇನು ಪ್ರಾಬ್ಲಮ್ ಆಗುತ್ತೆ ಬರ್ದಾರೆ ನೀವು ಹೇಳ್ತಿರಲ್ಲ ಅಂತಂದರೆ. ಸೊ ಇಷ್ಟು ಎಜುಕೇಷನ್ ಇರ್ತವೆ. ಒಂದು 4 to 5 ಡೇಸ್ ವೆಯ್ಟ್ ಮಾಡಬೇಕು. ಯಾಕಂತಂದ್ರೆ ಇವನ್ನೆಲ್ಲನೂ ಕೂಡ ಎಜುಕೇಷನ್ನ ರಿಮೂವ್ ಮಾಡಬೇಕು. ಓಕೆ, ಇಲ್ಲಂತಂದರೆ ನೀವೇ ಖುದ್ದಾಗಿ ಯಾರಾದರೂ KNC ಅವ್ರಲ್ಲಿ ಗೊತ್ತಿರೋರು ಇರ್ತಂತಂದರೆ ಸೊ ಏಜೆಂಟ್ಗಳು ಜೊತೆ ಸಿಗ್ತಾರೆ, ಸ್ವಲ್ಪ ಅಮೌಂಟ್ ತೊಗೊತಾ ಇರ್ತಾರೆ. ಈ ಮೊದಲು ಇವನ್ನೆಲ್ಲನೂ ಕೂಡ KNCನ ರಿಮೂವ್ ಮಾಡಿಸ್ಬಿಟ್ಟು ಅವ್ರ ಕಡೆಯಲ್ಲಿ ಏನು ಮಾಡಿಸ್ಬೋದು, ನೀವು ರಿಮೂವ್ ಮಾಡಿಸ್ಬಿಟ್ಟು ಏನು ಮಾಡ್ತೀರಾ, ವೆಯ್ಟ್ ಮಾಡಿರಿ 4 to 5 ಡೇಸು ರಿಮೂವ್ ಮಾಡ್ತಾರೆ ಅವರೇ. ಇಲ್ಲಾಂತಂದರೆ ನೀವೇ ಅಲ್ಲಿ ಯಾರಾದರೂ ವರ್ಕ್ ಮಾಡೋರು ಇರ್ತಂದರೆ ರಿಮೂವ್ ಮಾಡಿಸಿ ಒಂದೇ ಇಟ್ಕೋಬೇಕಾಗ್ತದೆ. ಒಂದೇ ಇಟ್ಕೊಂಡು ಏನು ಮಾಡೋಕ್ಕೋಗ್ಬೋದು, ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಪೇಮೆಂಟ್ ಕಾಣಿಸ್ತೀನಿ, ಪರ್ಮನೆಂಟ್ ರಿಜಿಸ್ಟ್ರೇಷನ್ ಅಂತ ಕಾಣ್ತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೇನು ಬೇಕು, ಫಾರ್ ಎಕ್ಸಾಂಪಲ್ ಪರ್ಮನೆಂಟ್ ರಿಜಿಸ್ಟ್ರೇಷನ್, ಸದ್ಯಕ್ಕೆ ಪರ್ಮನೆಂಟ್ ರಿಜಿಸ್ಟ್ರೇಷನ್ ಹಾಕಿದರೆ 1000 ರೂಪಾಯಿ ಪೇಮೆಂಟ್ ಇದೆ. ಸೊ ಮೇಕ್ ಪೇಮೆಂಟ್ ಅಂತ ಹೋದರೆ ನೋಡಿ, ನಾನು ಹೇಳಿದೆ ಜಾಸ್ತಿ ನಮ್ಗೆ ಏನಿದೆ ಅಂತಂದರೆ ಇಲ್ಲಿ ಭಾಳಷ್ಟು ಇದು ನಮ್ಮ ಎಜುಕೇಷನ್ ಇನ್ಫಾರ್ಮೇಷನ್ನು, ಭಾಳಷ್ಟು ಎಜುಕೇಷನ್ ಇನ್ಫಾರ್ಮೇಷನ್ ಇರೋಕ್ಕೋಸ್ಕರ ಅದು ಕನ್ಫ್ಯೂಷನ್. ಫಾರ್ ಎಕ್ಸಾಂಪಲ್ ಕೆಲವೊಬ್ರು ಇವನೇ ಚೇಂಜ್ ಆಫ್ ಕಾಲೇಜ್ ಮಾಡ್ಕೊಂಡಿದ್ದಾನ, ಅಥವಾ ಬೇರೆ ಏನಾದರೂ ಕಾಲೇಜಿಗೆ ಮತ್ತೆ ಹೋಗಿ ಇದು ಮಾಡ್ತಿದ್ದಾನೆ ಅಂದರೆ ಮಿಸ್ಟೇಕ್ಸ್ಗಳಾಗ್ತವ್ರು. ಅವರೆಲ್ಲರೂ ಕೂಡ ಡಿಲೇ, ಒಂದೇ ಎಜುಕೇಷನ್ ಬಿಟ್ಟು ಬೇರೆ ಬೇರೆ ಆಯ್ತಂದರೆ ನಿಮ್ಮದು PDC ಡಾಕ್ಯುಮೆಂಟ್ ಮಿಸ್ಸಿಂಗ್ ಅಂತ ಬರ್ತದೆ. ಸೊ ಇದು ಇಂಪಾರ್ಟೆಂಟ್. ಹಂಗಾಗಿ ನೀವು ವೇಟ್ ಮಾಡಲೇಬೇಕಾಗ್ತದೆ. ಹಿಂಗಿದ್ದಾಗ ನೀವು ಅದನ್ನ ರಿಮೂವ್ ಮಾಡಿಸ್ಲೇಬೇಕು. ಇಲ್ಲ ನಿಮ್ಗೆ ಆಟೋಮೆಟಿಕ್ಲಿ ಏನು ಬರ್ತದೆ, ನೀವು ಫಸ್ಟ್ ಟೈಮ್ ಇದುವರೆಗೂ ನಾನು ವಿಡಿಯೋ ನೋಡಿಬಿಟ್ಟು ಆದ್ಮೇಲೆ ಅಪ್ಲೈ ಮಾಡ್ಲಿಕ್ಕೆ ಹೋತಂದ್ರೆ ಇಷ್ಟೆಲ್ಲ ಏನು ಸಮಸ್ಯೆ ಆಗಿರಲ್ಲ, ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಬಿಟ್ಟಿರ್ತದೆ ಏನು ಮಾಡ್ಬೇಕಂತ. ಸೊ ಜಸ್ಟ್ ಏನು ಮಾಡ್ತಾರೆ ಅಂತಂದರೆ ಆಟೋಮೆಟಿಕ್ಲಿ ಪೇಮೆಂಟು 1,000 ರೂಪಾಯಲ್ಲಿ ತೋರಿಸಿತ್ತು, ಬಟ್ 11 ರೂಪಾಯಿ ಹೆಚ್ಚಿಗೆ ಕೇಳ್ತದೆ. 1,011 ರೂಪಾಯಿ ಮ್ಯಾಂಗ್ ಸಮಥಿಂಗ್ ಪೈಸೆ ಇರ್ತದೆ. ಅದನ್ನು ನೀವು ಫೋನ್ಪೇ, ಪೇಟಿಎಮ್, GPay ಅಥವಾ ಎಲ್ಲಾದರೂ ಮಾಡ್ಬೋದು ಆಯಿತಾ. ಪೇಮೆಂಟ್ ಮಾಡಿದ ತಕ್ಷಣ ಸಡನ್ನ ಡನ್ ಅಂತ ಕ್ಲಿಕ್ ಮಾಡ್ಲಿಕ್ಕೆ ಹೋಗಬೇಡಿ, ತಾನೇ ರೀಡೈರೆಕ್ಟ್ ಆಗ್ತದೆ. ಒಳ್ಳೆ ಆಫೀಸ್ ಇದೇ ಪೇಜ್ಗೆ ಬರುತ್ತೆ ಹಿಂಗಿತಾ. ಓಕೆ, ಇಲ್ಲಿ ಕಾಣಿಸ್ತಿದ್ದಿಲ್ವಾ, ಇದೇ ಪೇಜ್ಗೆ ಬರ್ತದೆ ಓಕೆ. ಇದೇ ಪೇಜ್ಗೆ ಬಂದಾದಮೇಲೆ ನಾನು ಹೇಳೋದು ನಿಮಗೆ, ಯಾಕಂದರೆ ನಾನು ಯಾರಾದರೂ ಲೈವ್ ಇಟ್ಕೊಂಡು ಮಾಡಬೇಕು ಬೇಕಿತ್ತು, ಬಟ್ ನಿಮ್ಗೆ ಜಸ್ಟ್ ಅರ್ಥ ಆಗಿಬಿಡುತ್ತೆ. ಯಾಕಂದರೆ ಇಲ್ಲಿವರೆಗೂ ಬಂದುಬಿಟ್ರೆ ಅಂದರೆ ನಿಮ್ಗೆ ಮುಗಿದೋಯ್ತಾ, ಮಸ್ತೇನು ಕೂಡ ಮಾಡೋ ಅವಶ್ಯಕತೆ ಇಲ್ಲ. ಇಷ್ಟು ಮಾಡಿತ್ತಂತಂದರೆ ನೀವು ಪೇಮೆಂಟ್ ಮಾಡಿ ಆದಮೇಲೆ ಇಷ್ಟು ಬಂದರೆ ಸಾಕು. ನೆಕ್ಸ್ಟ್ ಬ್ಯಾಕ್ ಹೋಗ್ಬಿಟ್ಟು ಏನು ಮಾಡಿರ್ತಂದರೆ 7 ಸ್ಟೆಪ್ ಹೆಂಗೆ ಕಾಣಿಸ್ತದೆ ನೋಡಿ, ಇಲ್ಲಿ ರಿಸಿಪ್ಟ್ ಅಂತ ಇದೆ. ರಿಸಿಪ್ಟಲ್ಲಿ ಏನು ಮಾಡ್ತಾರ, ನಿಮಗೆ ಕೆಲವೊಂದಿಷ್ಟು ಆಪ್ಷನ್ಸ್ನ ತೋರಿಸ್ತಿದೆ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಓಕೆ, ಫಾರ್ ಎಕ್ಸಾಂಪಲ್ ಪೇಮೆಂಟ್ ಮಾಡಿದವ್ರು ತೋರಿಸ್ತೀನಿ. ಈ ರೀತಿ ಪೇಮೆಂಟ್ ಆಗಿರ್ತದಲ್ವಾ. ಪೇಮೆಂಟ್ ಮೀನ್ಸ್ ಏನಂತಂದರೆ ಇಲ್ಲಿ ರಿಸಿಪ್ಟ್ ಅಂತ ಇಲ್ಲಿ ಏನು ಕಾಣಿಸ್ತಿದೆ, ರಿಸಿಪ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿರ್ತೀವಿ. ಇಲ್ಲಿ ಪೇಮೆಂಟ್ ಆಗಿದೆ ಈ ಒಂದು ಸ್ಟೂಡೆಂಟ್ದು. ಸೊ ಹಂಗಾಗಿ ತೋರಿಸ್ತಿದ್ದೀನಿ. ರಿಸಿಪ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ರಿಸಿಪ್ಟ್ ನಿಮ್ಮದು ಬಂದಿರ್ತದೆ. ಅಂದರೆ ನೀವು ಏನು ಪೇ ಮಾಡಿರ್ತಾರೆ, ಇಲ್ಲಿ ಕ್ಲಿಕ್ ಕೇರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನೀವೇನು ಪೇ ಮಾಡಿರ್ತೀರ, ಫಾರ್ ಎಕ್ಸಾಂಪಲ್ 1,000 ರೂಪಾಯಿ ಪೇಮೆಂಟ್ ಮಾಡಿರ್ತಾರೆ, ಅದ್ರದ್ದು ರಿಸಿಪ್ಟ್ನ ಅವ್ರು ಕೊಟ್ಟಿರ್ತಾರೆ. ಓಕೆ, ಅದ್ರದ್ದಂತೂ ಕೂಡ ಮೆನ್ಷನ್ ಮಾಡಿದ್ದಾರೆ, ಯಾವುದ್ರದ್ದು ರಿಜಿಸ್ಟ್ರೇಷನ್ ಫೀ. ಓಕೆ, ಮೆನ್ಷನ್ ಮಾಡಿದರೆ 1,000 ರೂಪಾಯಿ ನಿಮ್ದು ಎಲ್ಲೂ ಕೂಡ ಹೋಗಿಲ್ಲ ಅಂತ ಅರ್ಥ. ಓಕೆ, ನಿಮ್ದು ಏನೇ ಇದ್ರೂ ಕೂಡ ನೀವು ತೋರಿಸ್ಬೋದು, ಪ್ರೂಫ್ ಇದೆ, ವಿತ್ ಆ್ಯಪಲ್ ಕೂಡ ಇದೆ. ಸೊ ಹಂಗಾಗಿ ಸರ್ಟಿಫಿಕೇಟಲ್ಲಿ ನೋಡ್ಬೋದು. ಇಷ್ಟೇ ಪೇಮೆಂಟ್ ಮಾಡಿಬಿಟ್ರೆ ಆಯಿತು, ಇಷ್ಟೇ. KNC ಏನು ಆನ್ಲೈನ್ ದೊಡ್ಡ ಅವಶ್ಯಕತೆ ಇಲ್ಲ. ಮೊದಲೆಲ್ಲ ಏನು ಮಾಡ್ತಿದ್ರಿ, ಬೆಂಗಳೂರು ಹೋಗ್ಬಿಟ್ಟು ಸ್ಲಾಟ್ ತೊಗೋಬೇಕು, ಕ್ಯೂ ಎಲ್ಲ ನಿಂದಿರಬೇಕು, ಬೆಳಗ್ಗಿಂದ ಸಾಯಂಕಾಲ ತರ್ಕೊಂಡು ಕೂತು, ಅದು ಆಗದೆ ಇತ್ತಂದರೆ ಮತ್ತೆ ಮರುದಿನ ಓಕೆ, ಅದು ಮತ್ತೆ ಸ್ಲಾಟ್ ತೊಗೊಳ್ಳೋ ಅವ್ರಿಗೆ ದುಡ್ಡು ಎಲ್ಲನೂ ಕೂಡ ಕೊಡ್ಬೋದಿತ್ತು. ಬಟ್ ಆನ್ಲೈನ್ ಇವಾಗ ಏನಿಲ್ಲ, ಜಸ್ಟ್ ಏನು ಮಾಡ್ತಾರೆ, ಆನ್ಲೈನ್ ಪೇಮೆಂಟ್ ಮಾಡ್ತೀರಾ, ನಿಮ್ಮ ಪೇಮೆಂಟ್ ಮಾಡಿ ರಿಸಿಪ್ಟ್ ಬರ್ತದೆ, ಇಲ್ಲಿ ವ್ಯೂ ಸರ್ಟಿಫಿಕೇಟ್ ಬರ್ತದೆ. ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನು ಬರ್ತದೆ, ಇನ್ನೂ ಕೂಡ ಬಂದಿರಲ್ಲ, ದ ಡಾಕ್ಯುಮೆಂಟ್ ಕುಡ್ ನಾಟ್ ಬಿನ್ ಲೋಡೆಡ್ ಡ್ಯೂ ಟು ದ ಟೆಂಪ್ರರಿ ಇಶ್ಯೂ ಅಂತ ಹಿಂಗಿತ ಬರ್ತದೆ. ಮೀನ್ಸ್ ಯಾಕೆ ಬಂದಿಲ್ಲ ಅಂತಂದರೆ ಇವತ್ತು ಅಪ್ಲೈ ಮಾಡಿದಾನ. ಸೊ ಹಂಗಾಗಿ ಈ ಫಾರ್ ಎಕ್ಸಾಂಪಲ್ ಅಲ್ಲಿ ಭಾಳಷ್ಟು ಹುಡುಗರು ಅಪ್ಲೈ ಮಾಡ್ತಿರ್ತಾರೆ. ಸೊ ಡೈಲಿ ಏನು ಮಾಡಬೇಕು ಅವರು, KSNC ಅವರು ಏನು ಮಾಡ್ತಾರೆ ಅಂದರೆ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಅವರು ಡೈಲಿ ಸ್ವಲ್ಪ ಜನಕ್ಕೆ ಅಪ್ರೂವ್ ಕೊಡ್ತಾ ಇರ್ತಾರೆ. ಸೊ ಈ ಒಂದು ಸ್ಟೂಡೆಂಟ್ ಯಾವಾಗ ಅಪ್ಲೈ ಮಾಡಿದಾನೆ, ಇವತ್ತು ಅಪ್ಲೈ ಮಾಡಿದಾನೆ. ಸೊ ಬರಲಿಕ್ಕೆ ಯಾವಾಗ ಬರ್ಬೋದು, ಸೊ ಅಂದರೆ 1 ವಾರ ಅಥವಾ 10 ಡೇಸ್ ಅಥವಾ 20 ಡೇಸ್ ಅಥವಾ ಮ್ಯಾಕ್ಸಿಮಮ್ 1 ತಿಂಗಳದ ಒಳಗಡೆ ಎಲ್ಲ ಕೂಡ ಬರ್ತದೆ. ಓಕೆ, ಮ್ಯಾಕ್ಸಿಮಮ್ 1 ತಿಂಗಳದ ಒಳಗಡೆ ಎಲ್ಲ ಕೂಡ ಈ ಒಂದು ಸರ್ಟಿಫಿಕೇಟಲ್ಲಿ ಇಲ್ಲೇ ಏನು ಕಾಣಿಸ್ತಿದೆ, ಸರ್ಟಿಫಿಕೇಟಲ್ಲಿಗೆ ಇಲ್ಲೇ ಬರ್ತದೆ. ಓಕೆ, ಇಲ್ಲೇ ಬರ್ತದೆ. ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲೂ ಕೂಡ ಬರ್ತದೆ. ಆ್ಯಂಡ್ ನಿಮ್ಮ ಪೋಸ್ಟ್ ಓಕೆ, ಆಳೆ ಎಲ್ಲನೂ ಕೂಡ ಆಧಾರ್ ಪ್ರಕಾರ ಯಾವ್ದು ಹಾಕಿರ್ತೀರೋ ಅದು ಆಧಾರ್ ಯಾವುದು ಪೋಸ್ಟ್ ಕೊಟ್ಟಿರ್ತೀರೋ ಅಂದರೆ ಅಡ್ರೆಸ್ ಕೊಟ್ಟಿರ್ತೀರೋ ಅದಕ್ಕೆ ನಿಮ್ಗೆ ಏನಕತ್ತಿ ಪೋಸ್ಟ್ ಕೂಡ ಹಾಕತ್ತೆ ಡಾಕ್ಯುಮೆಂಟ್. ಓಕೆ, ವರಿಬೇಡ, ಎಲ್ಲನೂ ಕೂಡ ಈಸಿ ಮಾಡಿದ್ದಾರೆ. ಇಷ್ಟೇ ಪ್ರೊಸೆಸ್, ಮತ್ತೇನಿಲ್ಲ. ಇಲ್ಲಿ ಎಲ್ಲನೂ ಕೂಡ ಪೇಮೆಂಟ್ ಆಗಿದೆ. ಪದೇ ಮಾಡ್ಲಿಕ್ಕೆ ಹೋಗ್ಬಿಡ್ರಿ. ಒನ್ ಟೈಮ್ ಮಾಡಿದ್ರೆ ಆಯಿತು, ಮತ್ತು ಪದೇ ಮಾಡಿ ದುಡ್ಡು ಕಳ್ಕೊಳ್ಕೋಬೇಡಿ. ನಿಮ್ಮ ರಿಸಿಪ್ಟ್ ಕೂಡ ಇದೆ, ವರಿ ಮಾಡ್ಕೊಬೇಡ್ರಿ. ನಿಮ್ಮ ರಿಸಿಪ್ಟ್ ಬೇಕಾದ್ರೆ ಒನ್ ಟೈಮ್ ಸ್ಕ್ರೀನ್ಶಾಟ್ ಬೇರೆ ತೊಗೊಂಡಿಟ್ಕೊಂಡ್ರಿ, ನೀವೇನೇ ಕೇಳೋದು ಕೂಡ ಹೇಳ್ಬಹುದು. ಆಯಿತಾ, ಇಷ್ಟೇ KNC ಆ್ಯಪು ಹಾಕಿದ ಮೇಲೆ ಸ್ವಲ್ಪ ದಿನ ವೇಟ್ ಮಾಡಲೇಬೇಕು ಅಷ್ಟೇ, ಏನಿಲ್ಲ. 7 ಸ್ಟೆಪ್ ಇದ್ದಾವೆ. ಸೊ ಕರೆಕ್ಟಾಗಿ ಹಾಕೋಬೇಕಾಗ್ತದೆ ಎಲ್ಲನೂ ಕೂಡ. ಆಮೇಲೆ ಬೇರೆ ಈ ಒಂದೇ ಆ್ಯಪ್ ಒಳಗಡೆ ಈ ಬೇರೆ ಸ್ಟೂಡೆಂಟ್ ಕೂಡ ಲಾಗಿನ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಈಗ ಈ ಬೇರೆ ಬರೋದು ಸ್ಟೂಡೆಂಟ್ ಕೂಡ ಅಂದರೆ ಮೀನ್ಸ್ ನಂದು ನಾ ಬೇರೆ ನಮ್ಮ ಸ್ಟೂಡೆಂಟ್ದಾಗಿದ್ದೆ. ಸೊ ನಂದು ಕೂಡ ಹಾಕ್ತೀನಿ ನೋಡಿ. ಈಗ ಲೈಕ್ ಎಕ್ಸಾಂಪಲ್ ನಂದು ಕೂಡ ಹಾಕ್ತಾಯಿದ್ದೀನಿ. ಒಂದೇ ಫೋನ್ ಒಳಗಡೆ ನೀವೇನು ಮಾಡ್ಬೋದು, ಬೇರೆದು ಕೂಡ ಲಾಗಿನ್ ಆಗ್ಬೋದು ನೋಡಿ. ಈ ರೀತಿ ಬಂದರೆ ಸಮಸ್ಯೆ ಇರ್ತದೆ. ನಾನು ಹೇಳ್ತಾರೆ ಈ ರೀತಿ ಬಂತಂದರೆ ನಿಮ್ಮದು ಸಮಸ್ಯೆ ಆಗ್ತದೆ. ರೌಂಡಿಗೆ ಯಾವ ರೀತಿ ಬಂದಿತ್ತು, ಈಗ ಸರ್ಕಲ್ ಬಂದಿತ್ತಲ್ವ, ಆ ರೀತಿ ಬಂದಾಗ ಅಪ್ಲೈ ಮಾಡಿರಿ. ಇದಿಷ್ಟು ಒಂದು ಕ್ಯೂ ಮಾತುಗಳನ್ನು ಕೆಲವೊಂದಿಷ್ಟು ಹೇಳಿದ್ದೀನಿ ನಾನು. ಒಂದು ಏನೇನು PDC 1 ಟೈಮು ಮಾತ್ರ ಏನು ಮಾಡಿರಿ, ಎಜುಕೇಷನಲ್ಲಿ ಇನ್ಫಾರ್ಮೇಷನ್ ಕೊಡಿ.
ಆ್ಯಂಡ್ SSLCಯಲ್ಲಿ ಯಾವ ರೀತಿ ನೇಮ್ ಇದೆಯೋ ಅದೇ ರೀತಿ ಆಧಾರ್ ಕಾರ್ಡಲ್ಲೂ ಕೂಡ ಇರಬೇಕು. ಆ್ಯಂಡ್ ಬಿಫೋರ್ ಏನು ಮಾಡ್ತೀರಾ KSNC ಆ್ಯಪ್ ಮಾಡೋಕ್ಕಿಂತ ಮುಂಚೆಗೆ ಡಿಜಿಲಾಕರ್ ಒಳಗೆ ಬಂದುಬಿಟ್ಟು ಎಲ್ಲ ಕೂಡ ಡಾಕ್ಯುಮೆಂಟ್ಸ್ ಡೌನ್ ಮಾಡಿಕೊಂಡು ಆ್ಯಂಡ್ ಒನ್ ಟೈಮ್ ಆಧಾರ್ ಕಾರ್ಡಿಗೆ ರಿಟರ್ನ್ ಕೊಟ್ಟು OTP ಬಿಟ್ಟು ಹಾಕಿಬಿಟ್ಟು ಆ್ಯಂಡ್ SLC ಮಾರ್ಕ್ಸ್ ಕಾರ್ಡ್ ಕೂಡ ರಿಫ್ರೆಶ್ ಕೊಟ್ಬಿಟ್ಟು ಬನ್ನಿರಿ. ಓಕೆ, ಆ್ಯಂಡ್ ರೌಂಡ್ ಇದ್ದಾಗ ಮಾತ್ರ ಅಪ್ಲೈ ಮಾಡಿರಿ. ಈ ರೀತಿ ಬಂದಾಗ ಬ್ಯಾಕ್ರಿ ಬೇಡನೆಲ್ಲ ಒಂದೇ ಸ್ಟೆಪ್ಗೆ ಒಂದೇ ಫಸ್ಟ್ ಟೈಮ್ ಏನಾದರೂ ಎಜುಕೇಷನ್ ತೊಗೊಂಡ್ಬಿಟ್ರೆ ಎಷ್ಟು ಪರ್ಸ್ನಲ್ ಇನ್ಫಾರ್ಮೇಷನ್ ಕೇಳ್ತಂದರೆ ಅಪ್ಲೈ ಮಾಡಿರಿ, ಏನು ಕೂಡ ಸಮಸ್ಯೆ ಆಗೋಲ್ಲ. ಓಕೆ, ಪದೇ ಪದೇ ಇಲ್ಲಿಗೆ ಬಂದು ನಿಂತ್ಬಿಡ್ತದೆ ಎಜುಕೇಷನ್ ಇನ್ಫಾರ್ಮೇಷನ್ ಅಂತಂದರೆ ನೀವು PDCದು ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿರ್ತದೆ. ಅಂದರೆ ಎಜುಕೇಷನ್ ಇನ್ಫಾರ್ಮೇಷನ್ ಹಾಳು ಕೊಟ್ಟಿರ್ತೀರ, ಮತ್ತೆ ಪದೇ ಪದೇ ಕೇಳ್ತದೆ ಅಂತಾರೆ, ನೀವು ಮೊದಲು ಎಲ್ಲನೂ ಕೂಡ ರಿಮೂವ್ ಮಾಡಿಸ್ಬೇಕಾಗ್ತದೆ. ಓಕೆ, ಇಷ್ಟೇ. ಓಕೆ, ನಿಮ್ಮ ಮನೆ ಬಾಗಿಲಿಗೆ ಬರ್ತದೆ, ಇಷ್ಟೊಂದು ಅವಶ್ಯಕತೆ ಇಲ್ಲ. ಸರಿ, ಆದಷ್ಟು ಇದನ್ನು ಬೇರೆ ನಿಮ್ಮ ಕನ್ನಡದ ಹುಡುಗರು ಯಾರಾದರೂ ಇರ್ತದೆ ನಿಮ್ಮ ಕ್ಲಾಸ್ಮೇಟ್ ಹುಡುಗರು ಕೂಡ ಸೆಂಡ್ ಮಾಡಿರಿ, ಅವ್ರಿಗೆ ಅರ್ಥ ಆಗ್ತದೆ ಎಲ್ಲನೂ ಕೂಡ. ಥ್ಯಾಂಕ್ ಯು.